ಶ್ರೀಮತಿ ಶ್ರೀಮತಿ ನಾನು ಎಂತ ಮಾಡ್ತೇನೆ ಹೇಗೆ ಮಾಡ್ತೇನೆ ಅನ್ನೋದನ್ನ ಜಸ್ಟ್ ವೇಟ್ ಅಂಡ್ ಸೀ. ಆ ಬೆಟ್ಟದ ಮ್ಯಾಲಿರೋ ಬ್ಯಾಲದ ಮರದ ಮೇಲೆ ನಮ್ ತಾತನ ಆತ್ಮ ಬರ್ತದೆ, ಅದಕ್ಕೆ ಮುತ್ ಕೊಡಮ್ಮ ಅಂತ ಹೋಯ್ತಾ ಇದ್ದೀನಿ. ಹೋಗಿ ಗೌಡ್ರೆ ಹೋಗಿ, ಶೀಘ್ರದಲ್ಲಿಯೇ ಈ ರಾಖಿಯ ಬಾಣ ಈ ಹೃದಯವನ್ನು ಮೀಟುತ್ತೆ. ನಾನು ತೋರಿಸಿದ ಹುಡುಗನನ್ನು ನೀನು ಹೇಗಾದ್ರೂ ಒಪ್ಪಿಸಿ ಮದುವೆ ಆಗಬೇಕು. ಒಪ್ಕೊಳ್ಳಿಲ್ಲ ಅಂದ್ರೆ ಅಪ್ಪಿಕೊಂಡು ಒಪ್ಪಿಸು. ನೀವ್ ನನ್ನನ್ ಮರ್ತಿರ್ಬೋದು, ಆದ್ರೆ ನಾನ್ ನಿಮ್ಮನ್ ಮರ್ತಿಲ್ಲ. ನಾನ್ ಮದ್ವೆ ಅಂತ ಆದ್ರೆ ಅದು ನಿಮ್ಮನೆಯ. ನೋಡು, ಈ ಸಿಂಹ ತಾಳ್ಮೆ ಪರೀಕ್ಷೆ ಮಾಡಬೇಡ. ನಾನ್ ಸರಿ ಇಲ್ಲ, ಇಲ್ಲಿಂದ ಹೊಟ್ಟೋಗೋ. ಏನು ಎದುರಿಸಿದ್ಯಾ? ನೀವ್ ಎದುರಿಸ್ಬಿಟ್ರೆ ನಾನು ಎದುರ್ಕೊಂಡ್ಬಿಟ್ಟೇನಾ? ನೋಡಿ, ನಾನಂತೂ ನಿಮ್ಮನ್ ವಂಶ ನಾನು ಬಿಟ್ಟು ಹೋಗಕ್ಕಿಲ್ಲ. ಹೋಗಲ್ಲ ಅಂದ್ರೆ ಇಲ್ಲೇ ಬಿಟ್ಕೊಂಡ್ ಮಾತಾಡು. ನಾನು ಒಬ್ಳನ್ನೇ ಬಿಟ್ಟು ಹೋದ್ರೆ ನಾನು ಇಲ್ಲೇನೋ ಮಾಡೋದು. ಮಣ್ಣ ಮುಕ್ಕು. ನೀ ನನ್ನನ್ನು ಒಪ್ಕೊಂಡು ಮದ್ವೆ ಆಗಿ 3 ತಿಂಗಳಿಗೆನೆ ನಾನ್ ಕೆಮ್ಮಣ್ ಮುಗ್ತೀನಿ. ಹೋಗಿ ಹೋಗಿ ನಿನ್ನ ಜೊತೆ ಮಾತಾಡ್ತೀನಲ್ಲ, ನನ್ನ ಎಕ್ಕಡ ತಕ್ಕ ಹೊಡ್ಕೋಬೇಕು. ತಾನೇ ಬಿಡು. ಗೌಡ, ನೀನೇನಾದ್ರೂ ನನ್ನ ಬಿಟ್ಟೋದ್ರೆ ಇಲ್ಲೇ ನಿನ್ನ ತಪ್ಕೊಂಡ್ಬಿಟ್ಟು ಊರ್ ಜನನೆಲ್ಲ ಸೇರಿಸ್ಬಿಡ್ತೀನಿ. ವಾ, ಇವ ಹಂಗ ಮಾಡಕ್ಕೂ ಏಸಲ್ಲ. ಈಗ ಯಾರು ಮಾಡೋದು? ಸಾರಿ ಪಾರು, ನೋಡ್ದೆ ಬಂದು ಕೂತ್ಬಿಟ್ಟಿ. ಇನ್ಮೇಲೆ ನೋಡ್ಲೇಬೇಡಿ, ಹಿಂಗೆ ಬಂದು ಕೂತ್ಬಿಡಿ. ಪಾರು, ನಿಂಗನ್ ಕಾಮನ್ ಸೆನ್ಸ್ ಇಲ್ವಾ? ಬಾವ ಟೆನ್ಷನ್ ಬಂದಾಗ ಏನಾಯ್ತು ಅಂತ ಕೇಳೋದು ಬಿಟ್ಬಿಟ್ಟು ಆಟ್ಕೊಳ್ಳಿ ಮಾಡಿಯಾ? ಹಂಗಲ್ಲ ಶ್ರೀ, ನೀವ್ ಇದೇ ತರ ಅಟ್ಟಿ ಒಳಗಡೆ ಬಂದ್ ಗುದ್ದಿದ್ರೆ. ಇದು ಪಾರು, ಅಷ್ಟಿನ ಹುಲಿ ಬಾಯಿಂದ ತಪ್ಪಿಸ್ಕೊಂಬಂದು ರುಚಿ ಕಂಡ್ರೆ ಹುಲಿ ಬಾಯಿಗೆ ಬಿತ್ತಂಗ ಆಯ್ತು. ಆದ್ರೆ ಇನ್ನು ತಿನ್ನೋಕೆ ಬಿಟ್ಟಿಲ್ವೇ? ನಾನು ನಿಂತ ತಲಾಟ ಮಾಡಕ್ ಬಂದಿಲ್ಲ, ಓಡಾಕ್ ಬಂದಿಲ್ಲ. ಶ್ರೀರಾಮ, ಈ ಪಾರ್ಟಿ ಎದ್ರುಕೊಂಡು ಓಡೋಗಂತ ಏನಾಗಿದ್ದು? ನಿಂತ ಪುರಾಣ ಹೇಳ್ಕೊಂಡ್ ಕೂತ್ಕೊಳ್ಳಕ್ ಟೈಮ್ ಇಲ್ಲ. ಯಾವಳ ನನ್ನ ಮದುವೆ ಆಗುವಂತ ಬೆನ್ನತ್ತು ಬಿಟ್ಟಾಳೆ. ನಾನಿರುವಾಗ ನಿಮ್ಮನ್ನೇ ಅವಳು ಅಡ್ಡಿಸ್ಕೊಂಡ್ ಬಂದಳು. ಅವಳು ಗ್ರಾಚಾರ ಬಿಡ್ಸ್ಬಿಡ್ತೀನಿ ಇವತ್ತು. ಅವರು ಬೀದಲ್ಲಿ ನಿಂತ್ಕೊಂಡು ಜಗಳ ಆಡಿದ್ರೆ ಜನಗಳು ನೋಡ್ತಾರೆ. ನಾನು ಬಾಳಿನ ಅಟ್ಟಿಕೊಂಡು ಹೋಗ್ತೀನಿ ಬಿಡು. ನೀವು ಒಬ್ರು ಹೋಗ್ಬೇಡಿ, ನಾನು ನಿಮ್ ಜೊತೆ ಬರ್ತೀನಿ, ಬನ್ನಿ. ಓಲ್ಡನ್ ಯಾಕೆ ಈ ರೀತಿ ಓಡ್ಕೊಂಡ್ ಬರ್ತಾ ಇದ್ದೀರಾ? ಏನಾಯ್ತು? ನೆಮ್ಮದಿಯಾಗಿ ಓಡೋಗಕ್ಕೂ ಬಿಡಲ್ಲ. ಅಂದ್ರೆ ಏನೋ ಸಮಸ್ಯೆ ಆಗದ, ಅದಕ್ಕೆ ಓಡಾಯ್ತಾ ಇತ್ತು. ಯಾಕೆ ಹಿಂಗ್ ಓಡೋಗ್ತಿದ್ದೀರಾ? ನೀವು ಬಂದ್ರಾ? ನೀವು ಓಡೋಗೋದ್ರ ನೋಡಿ ಓಡ್ ಬರ್ಲೇಬೇಕಾಯ್ತು. ಓ ಅಣ್ಣಪ್ಪನವ್ರೆ, ನಾವೇನು ಓಡೋಯ್ತಿರ್ನಿಲ್ಲ. ಇನ್ನೇನು ಕೈ ಹಿಡ್ಕೊಂಡು ಕ್ಯಾಟ್ ವಾಕ್ ಮಾಡಕ್ ಹೋಗ್ತಿದ್ರಾ? ನಾ ಹೇಳೋದು ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾವುದೋ ಒಂದ್ ಹೆಣ್ಣು ನನ್ನ ಬೆನ್ನಿಗೆ ಬಿದ್ದು ಬಿಟ್ಟಾಳೆ. ಅದಕ್ಕೆ ಅವಳಿಗೆ ತಪ್ಪಿಸ್ಕೋಬೇಕು ಅಂತ ಪಾರು ಕೈ ಹಿಡ್ಕೊಂಡು ಓಡಿಸ್ಕೊಂಡು ಹೋಯ್ತಿದ್ದ. ರೀ ಗೌಡ್ರೆ, ಅದೇನ್ ಮಚ್ಚೆ ಇಟ್ಕೊಂಡೇ ಹುಟ್ಟಿದಿರೇನ್ರಿ? ಎಲ್ಲ ಹುಡುಗಿರು ನಿಮ್ಮಿಂದನೇ ಬಿದ್ದು ಬಿಡ್ತಾರ? ಯಾಕೆ ನಿಮ್ ಬೆನ್ನಿಂದ ಬಿದ್ದಿಲ್ಲ ಅಂತ ಹೊಟ್ಟೆ ಉರಿನ? ಲೇ ಬಾಂಡ್ಲಿ, ಉರಿಯೋ ಜಾಗ ಕೂದ್ ಬತ್ತಿ ಹಚ್ಬೇಡ, ಸುಮ್ನೆ ನಿಂತ್ಕೋ. ಪಾರ್ವವ್ರೆ, ಗೌಡ್ರು ಸುಳ್ಳು ಹೇಳ್ತಿದಾರೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ನೀವ್ ಯಾರಿಗೂ ಹೆದರ್ಕೋಬೇಕಾಗಿಲ್ಲ, ನಾನ್ ನಿಮ್ ಪರವಾಗಿ ನಿಲ್ತೀನಿ. ಅದೇನಾಯ್ತು ಅಂತ ಹೇಳಿ. ಇದ್ರಲ್ಲಿ ಸುಳ್ಳು ಹೇಳು ಅಂತದ್ ಏನದೆ? ನಮ್ ಬಾವ ಹೇಳ್ತಿರೋದೆಲ್ಲ ದಿಟ್ವೆ. ಬಾಯ್ ಗೌಡ್ರೆ, ಯಾರ್ ಮರ್ರ ನಿಮ್ ಬೆನ್ನಿಂದ ಬಿದ್ದದ? ಗೌಡ್ರೆ, ನೀವ್ ನನ್ನಿಂದ ಏಟೇ ದೂರ ಹೋದ್ರು ಅಟ್ಟಯ್ಯ, ನಾನ್ ಮಾತ್ರ ನಿಮ್ಮನ್ ಗುಡಕ್ಕಿಲ್ಲ. ಇನ್ಸ್ಪೆಕ್ಟ್ರೆ, ಯಾರ ಅಂತ ಕೇಳ್ತಿದ್ರಲ್ವಾ? ಇವಳೇ ಅವ. ರೀ, ನಿಮಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯೇನ್ರಿ? ಹೋಗಿ ಹೋಗಿ ಊರಿಂದ ಬಿದ್ದಿದ್ರಲ್ಲ, ಅವ್ರಾಗ್ಲೇ ಒಂದು ಹೆಣ್ಣನ್ನ ಪ್ರೆಗ್ನೆಂಟ್ ಮಾಡಿ ಡೆಲಿವರಿಗೆ ಅಂತ ಊರಿಗೆ ಕಳ್ಸ್ಬಿಟ್ಟಿದ್ದಾರೆ. ಅದಕ್ಕೆ ಅಲ್ವಾ ನಾನು ಅವ್ರನ್ನ ಪಿರುತಿ ಮಾಡ್ತಿರೋದು. ಏಯ್, ಯಾಕಮ್ಮಿ ಹೆಂಗದೆ ಮೈಗೆ? ಇನ್ನೊಂದ್ ಕಿತ್ತ ನಮ್ ಬಾವನ್ ಬಗ್ಗೆ ಹಂಗೆಲ್ಲ ಮಾತಾಡಿದ್ರೆ ನಿನ್ ಕೊಸೆ ಕುಯ್ದಾಕ್ಬಿಡ್ತೀರಿ. ಪಾರು, ನೀ ಜಾಣಿ ಪುಟಿ ಅಲ್ವಾ? ಅಷ್ಟು ತಣ್ಣಗಿರವನ್ನ ಮಾತಾಡ್ತೀನಿ ನೋಡು. ಶಂಕರೇಶ್ವರ ಮೇಲೆ ಆಣೆ ಆಗ್ಲುವ, ನೀ ಯಾರ ಏನ ಎತ್ತ ಅಂತ ನನಗೆ ಗೊತ್ತಿಲ್ಲ. ಅಣ್ಣಯ್ಯಪ್ಪನವ್ರು ಹೇಳ್ದಂಗೆ ನನ್ನ ಎಂಡ್ರನ್ನ ಎರಗ್ಗೆ ಅಂತ ಊರು ಕಳ್ಸಿನಿ. ಓದೋರ್ ಅಲ್ಲೇ ಇರ್ಲಿ ಕಂಬುಡಿ, ಎಂಡ್ರಾಗ ನಾನ್ ನಿಮ್ ಜೊತೆ ಇರ್ತೀನಿ. ಒಳ್ಳೆ ಮಾತಲ್ಲಿ ಹೇಳ್ತಾವ್. ನೀನಂತ ಒದೆ ತಿನ್ನಕ್ಕಿಂತ ಮುಂಚೆಲಿಂದ ಹೊಂಟೋಗ್ಬಿಡು.
ಆದ್ರೆ ಬರೀ ಕೈಲಿ ಹೋಗಿಲ್ಲ ನಮ್ ಗೌಡ್ರ ಕೈ ಹಿಡ್ಕೊಂಡು ಓಡಿಸ್ಕೊಂಡು ಹೋಗ್ತೀನಿ. ಬಾಯ್ ನಾವ್ ಇಷ್ಟೆಲ್ಲ ಗೌಡ್ರ ಬಗ್ಗೆ ಹೇಳ್ತಿದ್ರು ನೀವೆಂತಕ್ ಮರ್ರೆ ಅವ್ರ ಬೆನ್ ಹಿಂದ್ ಬಿದ್ದೀರಿ? ಇನ್ಸ್ಪೆಕ್ಟ್ರೆ, ಇವಳು ಆಡ್ತಾ ಇರೋದು ನೋಡಿದ್ರೆ ಇವಳನ್ನ ಯಾರೋ ಚೂ ಬಿಟ್ಟಾರ ಅನ್ಸುತ್ತೆ. ನಿಮ್ಮ ಭಾಷೆಯಲ್ಲಿ ಯಾರು ಚೂ ಬಿಟ್ಟಿದಾರ ಅಂತ ಒಂದ್ಸತಿ ಕೇಳಿ ನೋಡಿ. ಇರ್ಬೋದು ಗೌಡ್ರೆ. ರೀ ನಿಜ ಹೇಳಿ, ಗೌಡ್ರಿಂದ ನಿಮ್ಮನ್ನ ಚೂ ಬಿಟ್ಟಿದ್ ಯಾರು? ಅದು ಹೇಳಿಲ್ಲ ಅಂದ್ರೆ ಇನ್ಸ್ಪೆಕ್ಟರ್ ಸ್ಟೇಷನ್ ಕರ್ಕೊಂಡೋಗಿ ನಿಮ್ಮನ್ನ ಬಾಯ್ ಬಿಡಿಸ್ತಾರೆ. ಅಡ್ಡ ಕಲ್ಟಿವೇಟ್ರು ಜೊತಲ್ಲಿ ಇದ್ಕೊಂಡೆ ಬೆನ್ನುಗ್ ಚೂರಿ ಹಾಕ್ಬಿಟ್ಟಿಲ್ಲಡ. ನೀ ಸಿಗು, ನಿನ್ಗ ಗುಳ ಕಾಯಿಸಿಟ್ಟು ಬಿಡ್ತೀನಿ. ಸಮಾಧಾನ ಗೌಡ್ರೆ ಸಮಾಧಾನ. ನಿಮ್ ಕೈಗೆ ಸಿಗಕ್ಕೆ ರಾಖಿ ಇಲ್ಲಿಲ್ಲ. ಇಲ್ಲಿಲ್ಲ ಅಂದ್ರೆ ಏನಂತೆ, ಅವ್ರನ್ನ ಹುಡ್ಕೊಂಡು ಹೋಗಿ ತಿಥಿ ಮಾಡ್ಬಿಟ್ಟು ಬರ್ತೀನಿ. ನೀನ್ ಹೋಗೋನ್ ತಿಥಿ ಮಾಡ್ಬಿಟ್ ಬಾ, ಅಲ್ಲಿವರೆಗೂ ನನ್ ಗೌಡ್ರ ಕೈಲಿ ಜಾಮೂನ್ ತಿನ್ನಿಸ್ಕೊತ ಇರ್ತೀನಿ. ಜಾಮೂನ್ ಅಲ್ಲ, ವಿಷದ ನಿನ್ ಬಾಯ್ ತುಂಬಿಡ್ತೀನಿ. ನೀನ್ ನನ್ ಬಾಯ್ ವಿಷ ತುಂಬೋದನ್ಕ ನಾನೇನ್ ಬಸ್ಲೆ ಸ್ವಲ್ಪ ಬಾಯ್ ತುಂಬ್ಕೊಂಡ್ ಕೂತಿರ್ತೀನ. ನಾನ್ ತಂಟೆಗೆ ಏನಾರು ಬಂದ್ರೆ ಮೆಟ್ರ ಅಂತ ಸಾಯಿಸ್ಬಿಡ್ತೀನಿ. ಪರೋರೆ, ನೀವು ಸ್ವಲ್ಪ ಸಮಾಧಾನವಾಗಿರಿ. ನಾನಿದ್ದೀನಲ್ಲ, ನಾನೆಲ್ಲ ನೋಡ್ಕೋತೀನಿ. ಅದೇನ್ ಮಾಡಿರೋ ಮಾಡಿ, ಅವಳೇನಾದ್ರೂ ನಮ್ ಬಾವನ್ ತಂಟೆಗ್ ಬಂದ್ರೆ ಊರ್ ಬಾಗ್ಲಿಗ್ ಸಿಗದು ತೋರಣ ಕಟ್ಬಿಡ್ತೀನಿ. ಊರ್ ಬಾಗ್ಲಿಗ್ ತೋರಣನೇ ಕಟ್ಟಿಯೋ ಇಲ್ಲ ನಮ್ಮಿಬ್ರು ಮದ್ವೆಗ್ ತೋರಣ ಕಟ್ಟಿಯೋ ನಾನು ನೋಡೇ ಬಿಡ್ತೀನಿ. ಆದ್ರೆ ನಾನ್ ಇವತ್ತು ಗೌಡ್ರ ಕೈಲಿ ಜಾಮೂನ್ ತಿನ್ನಿಸ್ಕೊಂಡನೇ ಹೋಗೋದು. ಈಗೇನು ನೀವು ನಮ್ ಗೌಡ್ರ ಕೈಲಿ ಜಾಮೂನ್ ತಿನ್ಬೇಕಷ್ಟೇ ತಾನೆ? ನಾಳೆನೆ ನಮ್ ಗೌಡ್ರು ಅವ್ರ ಕೈಯಾರ ಜಾಮೂನ್ ಮಾಡ್ಕೊಂಡ್ಬಂದು ನಿಮ್ಗೆ ತಿನ್ನಿಸ್ತಾರೆ, ನೀವಿನ್ ಹೊರಡಿ. ನೋಡಿ ಎಂತ ಮಾತು ಅಂತ ಆಡ್ತಾ ಇದ್ದಾರಿ. ನೀವು ಸ್ವಲ್ಪ ಸುಮ್ಮನೆ ಇರ್ರಿ. ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸಂತೆ. ಮೊದ್ಲವಳನ್ನ ಇಲ್ಲಿಂದ ಸಾಗಾಕಣ. ನಾಳೆ ನೋಡ್ಕೊಂಡ್ರೆ ಆಯ್ತು. ಜಾನಿಯವರೇ, ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಲಿ, ಆಮೇಲೆ ಇದ್ದೆ ನಿಮ್ಗೆ ಮಾರಿ ಹಬ್ಬ. ಏನದು ಗುಸ್ಗುಸು? ಅದು ಗೌಡ್ರು ನಿಮ್ಗೆ ನಾಳೆ ಜಾಮೂನ್ ತಿನ್ನಿಸ್ತಾರಂತೆ. ನೀವು ಹೋಗಿ ಬ್ರಷ್ ಮಾಡ್ಕೊಂಡು ರೆಡಿ ಆಗಿರಿ. ಹೊಡಿಯೋದು ಹೊಡಿತೀರಾ, ಎಂತದಕ್ಕೆ ಹೊಡಿತೀರಾ ಅಂತ ಕಾರಣ ಎಲ್ಲಿ ಹೊಡಿರಿ. ನೀವ್ ಮಾಡ್ರ ಗನಂದಾರಿ ಕೆಲ್ಸಕ್ಕೆ ಕಣಿಕೆ ಹೋಗ್ಬಿಟ್ಟು ಹೊಡಿತೀನಿ. ಐ ಲೈಕ್ ಇಟ್. ನನಗೆ ಕೇಳುದು ಬೇಡ, ನನ್ನ ಹತ್ರ ಒಂದು 2 ಲಕ್ಷ ಕೊಟ್ಟು ಹೊಡಿರಿ. ಅಡ ಕಲ್ಟಿವೇಟ್ರು, ಕ್ಯಾನ್ ಹತ್ರ ಟೈಮ್ಲಿ ಕೆಣಕ್ ಬೇಡ, ಕೆಳಕ್ ಕೆಡಿಕೊಂಡು ತುಳಿದು ಹಾಕ್ಬಿಡ್ತೀನಿ. ಹಲೋ, ಏಯ್ ನೀವು ಕೇಳ್ಕೊಂಡು ತುಳಿಯುವಾಗ ನಾನೆಂತ ತಿಥಿ ಊಟದ ಒಡೆಯನ್ನ ತೂತು ಮಾಡಿ ತಿಂತ ಅಂತ ನೆನೆಸಿದ್ರ? ಕಲ್ಟಿವೇಟ್ರು ಜಾಸ್ತಿ ಮಾತಾಡಬೇಡ, ತಿಥಿ ಮಾಡಿಬಿಡ್ತೀನಿ. ತಿಥಿ ಮಾಡಿ ಅಜ್ಜಿ ಸೂಟಿ ಮಾಡಿ ನನ್ನನ್ನು ಮಾತ್ರ ಊಟಕ್ಕೆ ಕರೀದನ್ನು ಮರಿಬೇಡಿ. ಕಲ್ಟಿವೇಟ್ರು, ನೀ ಸತ್ತ ಮೇಲೆ ಕೊಡೋ ತಿಥಿ ಮಾಡೋದು ಅಂದ್ಮೇಲೆ ನೀನ್ ಎಲ್ಲಿಂದ ಊಟ ಕರೀಲಿ? ಐ ಲೈಕ್ ಇಟ್. ನಾನು ಸತ್ರು ತೊಂದರೆ ಇಲ್ಲ, ಊಟಕ್ಕೆ ಬರುವುದನ್ನು ನಾನು ಮಿಸ್ ಮಾಡೋದಿಲ್ಲ. ದೇವವಾಗಿ ಬಂದು ಊಟ ಮಾಡ್ತೇನೆ, ಆದ್ರೆ ನೀವು ಮಾತ್ರ ಕರೆಯುವುದನ್ನು ಮರಿಬೇಡಿ. ಅಷ್ಟೇ. ಎಂತದಕ್ಕೆ ಕಲ್ಲನ್ನು ಎತ್ತುಕೊಂಡಿದ್ದೀರಪ್ಪ? ಬಿಸಾಡಿ ಕಾಲ ಮೇಲೆ ಬಿದ್ರೆ ರಕ್ಕುತ್ತ ಬರುತ್ತೆ. ಕಲ್ಟಿವೇಟ್ರು, ಅದೇನು ಹೇಳ್ತಾರಲ್ಲ, 3 ಬುಟ್ಟವನಿಗೆ ಊರವರೆಲ್ಲ ಪೊರಕ ತಕೊಂಡು ಪರ್ಸಲ್ಲಿ ಪಂಚ ಉದ್ರವಂಗ್ ಹೊಡೆದ್ರು ಮೀಸ ಮರಲ್ಲಿ ನಗ್ತಿದ್ದಂತೆ ಅಂತ ಜಾತಿಗೆ ಸೇರಿದವ ನೀನು. ಐ ಲೈಕ್ ಇಟ್. ಓಯ್ ಮಿಶರಮ್ಮ, ಅದಕ್ಕೆ ಅಲ್ವಾ ನಾನು ಮೀಸೆ ಬಿಡ್ಲಿಲ್ಲ. ಹೋಗ್ಲಿ, ಈಗಲಾದ್ರೆ ನನಗೆ ಎಂತದಕ್ಕೆ ಹೊಡೆದಿರ ಅಂತ ಹೇಳ್ತೀರಾ? ಕಲ್ಟಿವೇಟ್ರು, ಆ ಹುಡುಗಿನ ಕೂಡ ನನ್ನಿಂದ ಚೂ ಬಿಟ್ಟಿದೆ. ವಾಟ್? ನಾನು ಬಿಟ್ಟ ರಾಖಿ ಬಾಣ ನಿಮಗೆ ಬಂದು ಚುಚ್ಚಿದೆ? ತಾವ್ಯಾವ ಬಾಣ ಬಿಟ್ಟಿದ್ರಿ ತಂದೆ? ಗೆಡ್ಡತಿಮ್ಮ, ನಾನು ನಮ್ಮ ಊರಿನ ಗೌಡ್ರಿಗೆ ಅಂತೇಳಿ ತೋಡಿದ ಗುಂಡಿಯನ್ನು ಮೋಸ್ಟ್ಲಿ ನೀವು ಇಣಿಕ್ಲಿಕ್ಕೆ ಹೋಗಿ ಅದರಲ್ಲಿ ಬಿದ್ದಿದ್ದೀರಾ. ಆ ಹುಡುಗಿ ನಿಮ್ಮ ಮೇಲೆ ಬಿದ್ದಿದ್ದಾಳೆ. ಕಲ್ಟಿವೇಟ್ರು, ನನಗೆ ಕಥಾ ಪುರಾಣನೆಲ್ಲ ಹೇಳ್ಬೇಡ. ನೀನು ಹುಟ್ಟಾಕಿರೋ ಸಮಸ್ಯೆನ ನೀನೇ ಬಗೆಹರಿಸ್ಬೇಕು. ಇಂಪಾಸಿಬಲ್, ಅದು ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂತ ಹೇಳೋದಾಗಲ್ಲ. ಆ ಹುಡುಗಿ ನನ್ನಿಂದ ಬರಬಾರ್ದು ಅಷ್ಟೇ. ಓಕೆ, ಐ ವಿಲ್ ಟ್ರೀಟ್. ಪ್ರಯತ್ನ ಗಿಯತ್ನ ಪಡೋದೆಲ್ಲ ಇಲ್ಲ, ಅವಳು ನಮ್ ಭಾವನಿಂದ ದೂರ ಆಗ್ಬೇಕಷ್ಟೇ. ಇಲ್ಲ ಅಂದ್ರೆ ನೀನ್ ರುಂಡ ಮುಂಡನ ಬೇರೆ ಬೇರೆ ಮಾಡ್ಬಿಡ್ತೀನಿ. ಮುಂಡದಿಂದ ರುಂಡವನ್ನೇ ಬೇರ್ಪಡಿಸುವ ಗಂಡ ಬೇರುಂಡ. ನೋ ಪ್ರಾಬ್ಲಮ್, ಓನ್ಲಿ ಮುಂಡ ನೋ ರುಂಡ. ಕಮಾನ್, ಐ ಲೈಕ್ ಇಟ್, ಐ ಲೈಕ್ ಇಟ್. ನೋಡಿ ರಾಕಿಯವರೇ, ನಮ್ ಭಾವ ಯಾವತ್ತಿದ್ರು ನನ್ ಸ್ವತ್ತು ಅಂದ್ರೆ ನಮ್ಮ ಅಕ್ಕನ್ ಸ್ವತ್ತು. ನೀವೇನ್ ಮಾಡ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ಇನ್ನೊಂದ್ ಕಿತ್ತ ಅವಳು ಏನಾದ್ರು ನಮ್ ಭಾವನಿಂದ ಬಿದ್ದು ಕಾಟ ಕೊಟ್ರೆ ಅವಳ ಜೊತೆ ನಿಮ್ಮ ಮದುವೆ ಮಾಡಿಸ್ಬಿಡ್ತೀನಿ. ಐ ಡೋಂಟ್ ಲೈಕ್ ಇಟ್, ಬಟ್ ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್.
ಜಾನಿ, ನೀವ್ ಮಾಡೋ ಕಿತಾಪತಿ ಒಂದಲ್ಲ ಎರಡಲ್ಲ. ನೀವ್ಯಾಕೆ ಊರ್ ಗೌಡ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಿಮ್ ತಲೆ ಮೇಲೆ ನೀವೇ ಚಪ್ಪಡಿ ಕಲ್ಲು ಹೇಳ್ಕೊತಿದ್ದೀರಾ? ಮಧು, ಇದ್ರಲ್ಲಿ ನಂದೇನ್ ತಪ್ಪಿದೆ? ಇದ್ರಲ್ಲಿ ನಿಮ್ದೇ ತಪ್ಪಿದೆ ಅಂತ ಹೇಳ್ತಿಲ್ಲ, ಇದ್ರಲ್ಲಿ ನಿಮ್ದು ಪಾಲಿದೆ ಅಂತ ಹೇಳ್ತಿದ್ದೀನಿ. ನಾನ್ ಏನ್ ಮಾಡ್ದೆ ಮಧು? ನೀವು ಗೌಡ್ರು ಸೇರ್ಕೊಂಡು ಊರ್ ಗೌಡ್ರಿಗೆ ಏನಾದ್ರು ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರಿ. ಅಷ್ಟ್ರಲ್ಲಿ ರಾಕಿ ಬಂದು ಮಾಸ್ಟರ್ ಪ್ಲಾನ್ ಕೊಟ್ಟು ಒಂದ್ ಹುಡ್ಗಿನ ಊರ್ ಗೌಡ್ರ ಹಿಂದೆ ಬೆನ್ನಿಗೆ ಬೇತಾಳ ತರಕ್ ಬಿಟ್ಟಿದ್ದೀರಾ. ಆಮ್ ಐ ರೈಟ್? ಮಧು, ಈ ವಿಷಯ ಎಲ್ಲ ನಿಂಗೆ ಹೆಂಗ್ ಗೊತ್ತಾಯ್ತು? ನೀವ್ ನಿದ್ದೆ ಮಾಡಿದಾಗ ಕನ್ಸಲ್ ಕನ್ವರ್ಸ್ತಿದ್ರಿ. ನಿಮ್ನ ಫ್ರೀ ಆಗಿ ಬಿಟ್ಟಿದ್ರು ನಿಮ್ ಮೇಲೆ ಒಂದ್ ಕಣ್ಣಿಟ್ಟಿದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಬೇಲಿ ಹರಿ ಹೊಲ ಮೇಯ್ದ್ ಬಿಡ್ತಿದ್ರಿ. ಮಧು, ನಿನ್ನ ತುಂಬಾ ತಪ್ಪು ತಿಳ್ಕೊಂಡಿದ್ಯಾ. ನನ್ನೇನ ಊರ್ ಗೌಡ ಅನ್ಕೊಂಡ್ಯಾ? ಅವ್ರನ್ನ ಬೇಕಿದ್ರು ನಂಬೋದು, ನಿಮ್ಮನ್ನ ನಂಬಕ್ಕಾಗಲ್ಲ. ಇವಳೇನು ಹೆಂಡ್ತಿನಾ ಇಲ್ಲ ಬೆನ್ನು ಕಟ್ಕೊಂಡಿರೋ CC ಕ್ಯಾಮ್ರಾನ? ಕೈ ಬಾಯಿ ಹುಷಾರಾಗಿರ್ಬೇಕು. ಜಾನಿ, ನಂದೇ ಹೆಸ್ರಮ್ಮ. ಅದ್ ನಂಗ್ ಗೊತ್ತಿದೆ. ಊರ್ ಗೌಡ್ರು ನಿಮ್ ಸುದ್ದಿಗ್ ಬರಲ್ಲ ಅಂದ್ಮೇಲೆ ನೀವ್ಯಾಕೆ ಪದೇ ಪದೇ ಅವ್ರ ಸುದ್ದಿಗೆ ಹೋಗ್ತಿದ್ದೀರಾ? ಅವ್ರು ನನ್ ಸುದ್ದಿಗೆ ಬರಲ್ಲ, ಆದ್ರೆ ನಿನ್ ಸುದ್ದಿಗೆ ಬರ್ತಾರಲ್ಲ, ಅದೇ ನನ್ ಪ್ರಾಬ್ಲಮ್. ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ಹೇಗಾದ್ರೂ ಮಾಡಿ ಆ ಹುಡುಗಿಯಿಂದ ಗೌಡ್ರನ್ನ ಪಾರ್ ಮಾಡ್ಬೇಕಲ್ಲ. ಈ ಪ್ರಾಬ್ಲಮ್ ಕ್ರಿಯೇಟರ್ ನೀವೇ. ಸೊಲ್ಯೂಷನ್ ನೀವೇ ಹುಡುಕ್ಬೇಕು. ನೀವೇನಾದ್ರೂ ಸೊಲ್ಯೂಷನ್ ಹುಡುಕ್ಲಿಲ್ಲ ಅಂದ್ರೆ ಪಾಪ ಪುಟ್ಮಲ್ ಅವ್ರು ಬಾಳ್ ಹಾಳಾಗತ್ತೆ ಅನ್ನೋದನ್ನ ಮರಿಬೇಡಿ. ಮಧು, ಹಾಳಾಗೋದಕ್ಕೆ ಏನು ಉಳಿದಿದೆ? ಅವ್ರು ಯಾವತ್ ಪ್ರೆಗ್ನೆಂಟ್ ಆದ್ರೂ ಅವತ್ತೇ ಅವ್ರು ಬಾಳ ಹಾಳಾಗಿ ಹೋಯ್ತು. ಏನಂದ್ರೆ? ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಕಂಡಿಡ್ತೀನಿ ಅಂದೆ. ಹುಡುಕಿ ಹುಷಾರು. ಗೌಡ್ರನ್ನ ಹುಡ್ಗಿಂದ ದೂರ ಮಾಡಕ್ ಹೋಗಿ ಅವಳು ನೀವೇ ಹತ್ರ ಆಗ್ಬೇಡಿ. ಲೇ ರಾಕಿ, ಏನೋ ಆಯ್ತು? ಯಾಕೋ ಈ ತರ ತಲೆಗೆ ಬಂಡೆ ಸುತ್ಕೊಂಡ್ ಬಂದಿದ್ಯಾ? ಮೂಗಿಗೆ ಸುತ್ತಿಕೊಂಡ್ರೆ ಉಸಿರಾಡ್ಲಿಕ್ಕೆ ಆಗುದಿಲ್ಲಲ್ಲ, ಅದಕ್ಕೆ ತಲೆಗೆ ಸುತ್ತಿಕೊಂಡು ಬಂದಿದ್ದೇನೆ. ಗಂಡ ಸಮ ಎಲ್ಲ ಮಾತಾಡೋದು ನೋಡಿದ್ರೆ ಗೊತ್ತಾಗೋದಿಲ್ಲ ನನಗೆ ಮಂಡೆ ಪೆಟ್ಟಾಗಿದೆ ಅಂತ. ಏ ಹೆಕ್ಕತಿ ಮಾಡ, ನಿನಗೆ ಮಂಡಿ ಪೆಟ್ಟಾಯ್ತಂದಳಿ ನಮ್ಗೆ ಅಂತ ಕನ್ಸು ಬಿದ್ದಿತ್ತಾನ? ಲೇ, ಈಗ ಏಟ್ ಹೆಂಗ್ ಬಿತ್ತು ಅಂತ ಹೇಳೋ. ಅದನ್ನ ನಾನು ಹೇಳ್ತೆ ಕೇಳ. ಕೆರಿ ಬದಿ ಬಟ್ಟಿ ಹೋಗು ಹೆಣ್ಣಿಗೆ ಲೈನ್ ಹಾಕಿರ್ತ. ಅವಳು ಯಾವ್ದೋ ಗೋರಿಲ್ಲ ಬಂತಂದಲ್ಲಿ ಎಣ್ಸ್ಕೊಂಡು ಮೆಟ್ಟು ತಕೊಂಡ್ರೆ ರಪ್ಪ ಜಪ್ಪಿರ್ತಾಳೆ. ಐ ಲೈಕ್ ಇಟ್. ಇನ್ನಿಸ್ಬಿಟ್ಕರೆ ನನಗೆ ಯಾವ ಹುಡುಗಿ ಕೂಡ ಜಪ್ಲಿಲ್ಲಪ್ಪ. ಮತ್ತೆಂತ ಆಯ್ತಾ? ಎಂತ ಅಂತ ಹೇಳ್ಬೇಕು? ಎಂತ ಅಂದಳಿ ಹೇಳ್ಬೇಡ, ಎಂತ ಆಯ್ತು ಅಂದಳಿ ಹೇಳ. ನಮ್ಗೆ ಆಟ ಆಡೋಕಿತ್ತ. ನನ್ನಿಂದ ಆ ಹುಡುಗಿ ಧರ್ಮಕ್ಕೆ ಗೆಂಡೆತ್ತಿ ಮನೆಯಿಂದ ಬಿದ್ದಿದ್ದಾಳೆ. ಇದು ತಪ್ಪು ಅಂತ ನಾನು ಅವಳ ಹತ್ರ ಹೇಳಿಕೆ ಹೋದದಷ್ಟೇ. ಅದಕ್ಕೆ ಅವಳು ಎಂತ ಹೇಳಿದ್ಲು ಗೊತ್ತುಂಟಾ? ಎಂತ ಅಂದಳ? ನಾನು ಬದುಕಿದ್ರು ಅವರೊಟ್ಟಿಗೆ, ಸತ್ತರು ಅವರೊಟ್ಟಿಗೆ. ಇಷ್ಟೆಲ್ಲ ಆಪಕ್ ನೀನೇ ಕಾರಣ. ಫಸ್ಟಿಗೆ ಆ ಊರ್ಗೌಡ್ರು ಫೋಟೋ ತಕೊಂಡೋಗಿ ಸಮ ಮಾಡಿ ತೋರಿಸಿದ್ರೆ ಇಷ್ಟೆಲ್ಲ ರಾತ ಅಂತ ಆತೆ ಇಲ್ಲ ಇದು. ಇದಕ್ಕೆಲ್ಲ ನಾನೇ ಕಾರಣ ಅಂತ ಅವಳ ಸುತ್ತಲೂ ಉರುಳು ಸೇವೆ ಹಾಕಿ ಹೇಳಿದ್ರು ನನ್ನ ಮಾತನ್ನು ಕೇಳದೆ. ನೀನು ಎಂತ ಹೇಳಿದ್ರು ನಾನು ಗೌಡ್ರನ್ನ ಬಿಡುದಿಲ್ಲ, ನೀನು ಪದೇ ಪದೇ ಬಂದು ನನಗೆ ಟೆನ್ಷನ್ ಕೊಡಬೇಡ ಅಂತ ಲಟ್ಟಣಿಗೆ ತಗೊಂಡು ನನ್ನ ಮಂಡೆಯಿಂದ ಹೊಟ್ಟೆ ಮರಿಬಿಟ್ಲು ಮನೆ. ಹಾಗಾದ್ರೆ ಆ ಹುಡುಗಿ ಗೌಡ್ರನ್ನ ಬಿಡಲ್ಲ ಅಂತ ಆಯ್ತು. ಆದಷ್ಟು ಬೇಗ ನಮ್ ಗೌಡ್ರ ಮದುವೆ ಆಗುತ್ತೆ, ನನಗೊಂದು ಮೃಷ್ಟಾನ್ನ ಭೋಜನ ಸಿಗುತ್ತೆ. ನೀನು ಹೇಳಿದ ನಮೂನೆ ಎಂತಾದ್ರೂ ಆದ್ರೆ ಪುಟ್ಟಕ್ಕ, ಪಾರಕ್ಕ, ಮಧುರಕ್ಕ 3 ಜನ ಸೇರಿ ನ್ಯಕ್ ಅಂತ ನನ್ನ ತಿಥಿ ಮಾಡ್ತಾರೆ. ಪರವಾಗಿಲ್ಲ, ಅಲ್ಲಿ ಸಿಹಿ ಊಟ, ಇಲ್ಲಿ ತಿಥಿ ಉಡೆ. ಐ ಕ್ಯಾನ್ ಅಡ್ಜಸ್ಟ್. ಓರು ಸ್ವಲ್ಪ ಕುಟಿ. ನೀವೆಂತಾದ್ರೂ ಮಾಡಿ ಹಾಳಾಗಿ ಹೋಗಿ, ಎಂತಾದ್ರೂ ಸ್ವಲ್ಪ ಸಹಾಯ ಮಾಡ್ರಪ್ಪ. ಏನ್ ಸಹಾಯ ಮಾಡ್ಬೇಕು ಹೇಳ? ಆ ರಿಂಗ್ ಮಾಸ್ಟರ್ ಬೆನ್ನಿಗೆ ಬಿದ್ದಿರುವ ಆ ಹುಡುಗಿಯನ್ನು ದೂರ ಮಾಡಿದ್ರೆ ಗೌಡ್ರು, ಪಾರಕ್ಕ ಇಬ್ಬರು ನನ್ನನ್ನು ಬಿಡುವುದಿಲ್ಲ. ಈಗ ಅವಳನ್ನು ದೂರ ಮಾಡು ಅಂತ ಹೇಳಿದ್ರೆ ಆ ಹುಡುಗಿ ನನ್ನನ್ನು ಬಿಡುವುದಿಲ್ಲ. ಸೊ ನಾನು ಸ್ವಲ್ಪ ದಿವಸದ ಮಟ್ಟಿಗೆ ಊರಿಂದ ತಪ್ಪಿಸಿಕೊಂಡು ಹೋಗ್ತೇನೆ. ಇದನ್ನು ನೀವೇ ಎಂತಾದ್ರೂ ಮಾಡಿ ಮ್ಯಾನೇಜ್ ಮಾಡಿಲ್ಲ. ನೀನು ಕೆರ್ಕಂಡು ಗಾಯ ಮಾಡ್ಕೊಂಡ್ರೆ ನೀನೇ ಮೂಲ ಮುಚ್ಕಣ್ಕ. ನಮ್ಮ ಕೈಲಿ ಎಂತ ಮಾಡೋಕ್ಕಾಗಿಲ್ಲ. ಇಷ್ಟೆಯಾ ನಮ್ಮ ಫ್ರೆಂಡ್ಶಿಪ್ಪು? ಲೇ ರಾಕಿ, ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ಬೇಡ ನೀನು. ಫ್ರೆಂಡ್ಶಿಪ್ ಅಲ್ಲಿ ಚಡ್ಡಿಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಬಿಡೋಣ. ಆದ್ರೆ ಈ ವಿಷಯಕ್ಕೆ ನಾನು ಬರಲ್ಲ. ಅವ ಹೇಳುದು ಸಮಾನ ರಾಕಿ. ನೀನ್ ಎಂತ ಬೇಕಾದ್ರೆ ಮಾಡ್ಕೋ, ನಮ್ಮನ್ನ ಮಧ್ಯೆ ತರಬೇಡ. ಹಾಗೆ ಹೇಳ್ತೀರಾ? ಸರಿ, ಸ್ವಲ್ಪ ದಿವಸ ನನ್ನ ಮಂಡೆ ಸಮ ಆಗುವವರೆಗಾದರೂ ಇಲ್ಲಿ ಸಿಚುವೇಶನ್ ಅನ್ನು ಮ್ಯಾನೇಜ್ ಮಾಡ್ತೀರಾ? ಇದು ಓಕೆ. ಆದ್ರೆ 3 ದಿನದಲ್ಲಿ ನೀನ್ ಮಂಡಿ ಸಮ ಮಾಡ್ಕೊಂಡ ವಾಪಸ್ ಬಂದ್ಬಿಡ್ಕಕ್ಕ. ಅದು ಸಮ ಆದಾಗೆ ನಾನು ವಾಪಸ್ ಬಂದಾಗೆ. ಅಂದ್ರೆ ಹೋಗಿ ಮಂಡೆ ಸಮ ಮಾಡಿಕೊಂಡು ಬರ್ತೇನೆ. ಬರುವಾಗ ಹುಡುಗಿಯನ್ನು ಓಡಿಸ್ಲಿಕ್ಕೆ ಒಂದು ಒಳ್ಳೆ ಉಪಾಯ ಹಿಡ್ಕೊಂಡು ಬರ್ತೇನೆ. ಸರಿ ಆಯ್ತು, ಬೇಗ ಹೋಗ್ಬಾ. ಇನ್ನು ಎಂತ ಮುಖ ಕಾಣ್ತೀಯ? ಬಾರ ಆಟ ಆಡುವ. ನೋ ಪ್ರಾಬ್ಲಮ್. ಪುಟ್ಟರಾಜಿ ನನಗೆ ಮಂಡೆ ಪೆಟ್ಟಾದಾಗೆ ನಾಟಕ ಮಾಡಿದ್ದು ಒಳ್ಳೆ ವರ್ಕೌಟ್ ಆಗ್ತಾ ಉಂಟು. ಈಗ ಇದನ್ನೇ ರೀಸನ್ ಆಗಿ ಇಟ್ಕೊಂಡು ಈ ಹಳ್ಳಿಯನ್ನು ಬಿಟ್ಟು ನೆಕ್ಸ್ಟ್ ಹಳ್ಳಿಗೆ ಎಸ್ಕೇಪ್ ಆಗಿ ಅಲ್ಲಿ ಒಂದು ಸಣ್ಣ ಟೆಂಟ್ ಹಾಕಿಕೊಂಡು ಬಣ್ಣ ಬಣ್ಣದ ಚಿಟ್ಟೆಗಳನ್ನು ವಾಚ್ ಮಾಡ್ತಾ ಇರೋದು. ಐ ಲೈಕ್ ಇಟ್. ಯಾರ ಇದು ಇಷ್ಟೊತ್ನಾಗ ನನ್ನ ಕ್ವಾಣ ಬಾಗಲು ಬಿಡದೆ ಎಬ್ಬಿಸ್ತವ್ರು? ನಿಮ್ದು
ನೆಮ್ಮದಿಯಾಗಿ ಮನೆ ಕಳಕ್ಕೂ ಬಿಡಲ್ವಲ್ಲಪ್ಪ. ಯಾರವರು? ಬಾರು ನೀನಾ? ಹೋಗಿ ಬಾವು, ಇಷ್ಟೊತ್ತಲ್ಲಿ ಏನೇ ಪೋಲಿ ಆಟ. ತಗದು ಬಿಟ್ಟಾರ ನೆಟ್ಗಿರ ಮಗು ಸೊಟ್ಟಗ ಬಿಡ್ಬೇಕು. ಬಾಗಲ್ ಬಡ್ದು ಎಬ್ಬಿಸ್ತಿದ್ದಲ್ದೆ ಈಗ ನನ್ನೇ ಪೋಲಿ ಅಂದಯ್ಯ. ಶ್ರೀರಾಮ, ರಾತ್ರಿ ಹೊತ್ತಲ್ವಾ ಚಂದ್ರನ ಹಾಕ್ಬಿಟ್ಟು ಬಿಟ್ಟ. ಅಂಬಾಸೆ ಹೊತ್ತಿನಲ್ಲಿ ಚಂದ್ರನ್ ಇಟ್ಕೋಬಾರ್ದು, ಅದಕ್ಕೆ ಪುಟ್ಟಿ. ನಿನಗೆ ಯಾವಾಗ ಅಮಾವಾಸ್ಯೆ ಬರ್ತದೋ ಯಾವಾಗ ಪೌರ್ಣಮಿ ಬರ್ತದೋ ಅಂತ ಆ ಶಂಕರೇಶ್ವರನೇ ಬಲ್ಲ. ಈಗ ಬಾಗಿಲು ಯಾಕೆ ಬಡ್ದೆ ಪುಸ್ತಕ ಅದನ್ನ ಹೇಳು. ಬಾವು, ನಾನ್ ಬಾಗ್ಲು ಬಡ್ದಿಲ್ಲ. ಬಾಗಲ್ ಬಡ್ದವ್ರು ಯಾರ? ಬಡ್ದವ್ರು ನಾವು ಕೇಳ್ಬೇಕು. ಶಿಶುನಿ, ಇಷ್ಟೊತ್ನಾಗ ನಮ್ಮಟ್ಟಿ ಬಾಗಿಲು ಬಡಿಯವ್ರು ಯಾರಪ್ಪ? ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಯ್ತದೆ. ತೊಂದರೆ ಇಲ್ಲ, ನನಗೂ ಇಲ್ಲ. ಒಂದು ಕೆಲಸ ಮಾಡು, ನೀನೋಗಿ ಯಾರ ಅಂತ ನೋಡು, ನಾನು ನನ್ನ ಕ್ವಾಣಲ್ಲಿ ಭದ್ರವಾಗಿ ಬಾಗಿಲು ಹಾಕೊಂಡಿದ್ದು ಬಿಡ್ತೀನಿ. ಒಂದ್ ಗಂಟೆಗೆ ಇಷ್ಟೊಂದು ಎದುರ್ಕೋತಿರಲ್ಲ, ನಾನು ಅವನಿಗೆ ಬನ್ನಿ. ಮಾದೇವಿ ನೀನಾ? ನಾನಯ್ಯ ಬಾಗ್ಲು ತೆಗಿಯಕ್ಕೆ ಲೇಟ್ ಮಾಡ್ಬಿಟ್ರಿ. ಮಾದೇವಿ, ಇಷ್ಟೊತ್ತಲ್ಲಿ ಬಂದು ನಮ್ಮ ಅಟ್ಟಿ ಬಾಗ್ಲಕ್ಕೆ ಬಡ್ದೆ. ನನ್ ಮದ್ವೆ ಆಗ ಹುಡ್ಗನ್ ನೋಡಕ್ಕೆ. ಮದುವೆ ಆಗ ಹುಡುಗ ಅಂದ್ರೆ ಮಂಡಿ ಮುರಿದು ಅಟ್ಟಿ ಕಳಿಸ್ಬಿಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಕೋಪ್ತಾಗು ಎಷ್ಟ್ ಪಸಂದ ಕೊಂತೀರಾ. ರಸ್ಪುರಿ ಮಾವನಣ್ಣ ಇದ್ದಂಗೆ ಕಚ್ಕೊಂಡ್ ತಿನ್ಬಿಡೋಣ ಅನಿಸ್ತೈತೆ. ಮಾದೇವಿ, ನಮ್ಮ ಅಟ್ಟಿ ಮುಂದೆನೆ ಬಂದ್ಬಿಟ್ಟು ನನ್ ಶ್ರೀರಾಮ್ನೆ ಕಚ್ಕೊಂಡ್ ತಿಂತೀನಿ ಅಂತ ಹೇಳ್ತೀಯಾ? ಇನ್ನೊಂದ್ಸಲಿ ಹಂಗ್ ಮಾತಾಡಿದ್ರೆ ಮಚ್ ತಗೊಂಡ್ ಕೊಚ್ಚಾಕ್ಬಿಡ್ತೀನಿ. ಖುಷಿ ಆಗ್ತಾಗ ಅಯ್ಯೋ ನಾಡ, ನೀವು ಒಳಗೆ ಹೋಗು, ನಾ ಅವಳ ತಾವು ಮಾತಾಡ್ಬಿಟ್ಟು ಕಳ್ಸ್ಬಿಟ್ಟು ಬರ್ತೀನಿ. ನೋಡಿ, ಅವಳನ್ನ ನಂಬಿ ಇಷ್ಟೊತ್ತಲ್ಲಿ ನಿಮ್ನ ಬಿಟ್ಟು ಹೋಗಕ್ಕಾಗಲ್ಲ. ಅವಳ ಮೇಲೆ ನಂಬಿಕೆ ಇಡಬೇಡ, ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ಒಳಗೆ ಹೋಗು. ಈ ಥರ ಕಚ್ಚಾಡಿದ್ರೆ ಅಟ್ಟಿ ಮುಂದೆ ಊರು ಜನ ಸೇರ್ಕೊಂಡ್ಬಿಡ್ತಾರೆ. ವಿಷಯ ಏನಂತ ಕೇಳ್ಕೊಂಡು ನಾ ಕಳಿಸ್ಬಿಟ್ಟು ಬರ್ತೀನಿ. ನೋಡು, ನನ್ ಶ್ರೀರಾಮ ಹೇಳಿದ್ರು ಅಂತ ಹೋಯ್ತವನಿ. ಇನ್ 2 ನಿಮಿಷ ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು, ಇಲ್ಲ ಅಂದ್ರೆ ಒನ್ಕೆ ತೊಗೊಂಡ್ ತಲೆ ಹೊಡೆದಾಕ್ಬಿಡ್ತೀನಿ. ನಾವಿಬ್ರು ಸ್ಯಾರಕ್ಕೆ ಬಿಡಕ್ಕಿಲ್ಲ ಜನಗಳು. ಮಾದೇವಿ, ಇಷ್ಟೊತ್ನಾಗ ನಮ್ಮ ಮಟ್ಟಿ ಬಾಗಲ್ ಬಡ್ದ ಸರಿ ಇಲ್ಲ, ಸುಮ್ಮನೆ ನಿಮ್ಮ ಮಟ್ಟಿಗೆ ಹೋಗು. ನಾನೇ ಸುಮ್ಕೆ ಬಂದಿಲ್ಲ, ನಾಳೆ ಜಾಮು ತಿನ್ನಿಸ್ತೀನಿ ಅಂದಿದ್ರಲ್ಲ, ಅದನ್ನ ಜ್ಞಪ್ತಿ ಮಾಡವ ಅಂತ ಬಂದೆ. ಅದಕ್ಕೆ ಇಷ್ಟೊತ್ನಾಗ ಬಂದು ಬಾಗಲ್ ಬಡಿಬೇಕಾ? ನಾನ್ ಇಷ್ಟೊತ್ತಲ್ಲಿ ಬಾಗ್ಲು ಬಡ್ದಿಲ್ಲ ಅಂದ್ರೆ ನೀವ್ ನನ್ ಕೈಗೆ ಚೊಂಬ್ ಕೊಟ್ಟಿರ್ತಿದ್ರಿ. ಮಾದೇವಿ, ನನಗೀಗಾಗಲೇ ಮದುವೆ ಆಗದೆ, ನೀನು ನನ್ನ ಹಿಂದೆ ಬೀಳೋದು ಅಷ್ಟು ಚಂದಾಗಿರಲ್ಲ. ನಾನ್ ನಿಮ್ ಹಿಂದೆ ಬಿದ್ರೆ ಸಂದಾಗಿರಕ್ಕಿಲ್ಲ, ನೀವೇ ನನ್ನ ಹಿಂದೆ ಬಿದ್ಬಿಡಿ, ಸಂದಾಗಿರ್ತದೆ. ಈ ವಿಷಯ ನನ್ನ ಹೆಂಡ್ರಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಅಷ್ಟೇ ನನ್ನ ಕತೆ. ಯಾರ್ ನಿಮ್ಮ ಹೆಂಡ್ರು? ಈಗ ಓದ್ಲಲ್ಲ ಅವಳ? ಅವ ನನ್ನ ಹೆಂಡ್ರ ತಂಗಿ. ನನ್ನ ಹೆಂಡ್ರನ್ನ ಎರಗಂತ ಊರಿಗೆ ಕಳ್ಸಿನಿ. ಹೌದಾ? ಪರವಾಗಿಲ್ಲ ಬಿಡಿ, ಬಂದ್ಮ್ಯಾಗ ಅರ್ಧರ್ಧ ಹಂಚ್ಕೊಂಡ್ಬಿಡ್ತೀವಿ. ನೀವಿಬ್ರು ಅರ್ಧ ಹಂಚ್ಕೊಳಕ್ ನನ್ನ ಅಣ್ಣಾಗಿರೋ ಪಚ್ಚಬಳೆ ಅನ್ಕೊಂಬಿಟ್ಯಾ? ಅಯ್ಯ, ಅದಕ್ಕೆ ಯಾಕೆ ಸಿಳ್ಳೆ ಹೊಡಿಯೋ ಸಮಯದಲ್ಲಿ ಬೈಕ್ ಸೊಳ್ಳೆ ಹೋದರಂಗಾಡಿರಿ. ನೋಡಿ, ನೀವೇನಾದ್ರು ನಾಳೆ ಬಂದು ಜಾಮೂನ್ ತಿನ್ನಿಸ್ಲಿಲ್ಲ ಅಂದ್ರೆ ಇವತ್ತು ಅಟ್ಟಿ ಒಳಗ್ ಬಂದಿದ್ದೀನಿ, ನಾಳೆ ಕೋಣೆ ಒಳಗ್ ಬಂದ್ಬಿಡ್ತೀನಿ. ಅಯ್ಯೋ, ಇದೊಳ್ಳೆ ಪಸಂದಾಗಿ ಹೇಳ್ತೀರಿ. ಶ್ರೀ ರಾಮ ಚಂದ್ರ ಗೌಡ, ಬಾರಿ ಆಚೆಗೆ. ಪಾರು, ಅದೇ ಕೊತ್ತಾರೆ ಓದ್ತಾರೆ, ಓದ್ತಿಕ್ಕಿಂತ ಮೈ ಮೇಲೆ ಬಿದ್ದವ್ರಂಗಾಡಿ ಏನಾಯ್ತು? ನಾನಿನ್ನ ಬಿಡಲಾರೆ. ಐ ಲವ್ ಯು. ಜಾಮೂನು ತರೋದು ಮರಿಬೇಡಿ. ಯಾರ ತರ ನಮ್ಮ ಅಟ್ಟಿ ಮುಂದೆ ಬರ್ದಿರೋದು? ಜಾಮೂನು ತರೋದು ಮರಿಬೇಡಿ ಅನ್ನೋದು ಬರ್ದಿರೋದು ನೋಡಿದ್ರೆ ಗೊತ್ತಾಗದ್ವಾ? ಇದೆಲ್ಲ ಮೂದವಿದೆ ಕೆಲ್ಸ. ಅವಳಿಗೆ ಬರ್ಬಾರ್ದು ಬರ, ಅವಳಿಗೆ ಆಪತ್ ಬಂದ್ ಚಾಪೆ ಸುತ್ಕೊಂಡು ಹೋಗ, ಅವಳಿಗೆ ಬಾಯಿಗೆ ಅಕ್ಕಿ ಕಾಳು ತುಂಬ. ಅವಳೇನ ನನ್ನ ಕೈ ಸಿಕ್ಲಿ, ಅವಳ ಚುಟ್ಕಿ ಕೈ ಕೊಡ್ತೀನಿ. ಅದನ್ನೆಲ್ಲ ಆಮೇಲೆ ಮಾಡೋ, ಮೊದ್ಲು ಇದನ್ನ ಅಳಿಸಾಕು. ಶ್ರೀ, ಅವಳ ಅಟ್ಟಿ ಮುಂದೆ ಬಂದ್ ಈ ತರ ಎಲ್ಲ ಬರ್ದೋಳೆ ಅಂದ್ಮೇಲೆ ಅದ್ರಲ್ಲೇನೋ ನಿಮ್ ಕೈವಾಡ ಇತ್ತಾ? ಪಾರು, ನನ್ನಂತ ಅಮಾಯಕನ ಮೇಲೆ ಈ ಪಟ್ಟಿ ಅಪೋದ ಹೊರಿಸ್ತಾ ಇದೆಯಾ? ಅದು ದಿಟ್ಬೇಕಂಬುಡಿ. ಅಟ್ಟಿಲಿರೋ ಮಡಿಕೆ ಇಟ್ಟಿಗೆ ನೀವು ಕೈ ಹಾಕಲ್ಲ, ಇನ್ ಬೀದಿಲಿರೋ ತಟ್ಟೆ ಇಟ್ಟು ಕೈ ಹಾಕಿರಾ? ನನಗ್ ಗೊತ್ತಾರೋ ಕೋಪಕ್ಕ ಆ ಜಾಮೂನ್ಗ ವಿಷ ತುಂಬಿಟ್ಟು ಅವಳು ಬಾಯಿಗೆ ತುರುಕ್ ಬಿಡ್ಬೇಕು. ಹಂಗಾರೆ ನಾನು ಒಂದ್ ಕೊಲೆ ಮಾಡ್ಬೇಕಾಯ್ತದೆ. ಅದ್ಯಾಕೋ? ನಿಮ್ ಜೊತೆ ಜೈಲ್ ಸೇರ್ಕೊಳಕ್ಕೆ. ಆಚ ಅವಳು ಕಾಟ, ಅಟ್ಟಿ ಒಳಗ್ ನಿನ್ನ ಕಾಟ. ಮಧುರ ಅವ್ರನ್ನ ಕರ್ಸ್ಬಿಟ್ಟು ಇದಕ್ಕೊಂದು ಉಪಾಯ ಕೇಳ್ಕೊತೀನಿ. ಕೇಳಿ ಹಂಗೇನಾದ್ರು ಅವ್ರ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ನೀ ಏನ್ ಮಾಡಿಯೇ? ಆ ಮಾದೇವಿ ತಲೆ ಕೊಚ್ಚಾಕಕ್ಕೆ ನಾನೇ ಮಚ್ಕಾಯಿಸ್ಕೊಂಡು. ಏನು ಮಾಡಲಿ ನಾನು, ಏನು ಹೇಳಲಿ? ಗೌಡ್ರ, ಬನ್ನಿ ಮಧುರ ಅವರೇ ಬನ್ನಿ. ಇದೇನ್ ಗೌಡ್ರೆ, ಬೆಳ್ಬೆಳ್ಗೆನೆ ಬೇವಿನ ಸೊಪ್ಪು ತಿಂದಿರೋ ತರ ಮುಖ ಮಾಡ್ಕೊಂಡು ಕೂತಿದ್ರ, ಏನಾಯ್ತು? ಯಾನಂತ ಹೇಳಿ ಮಧುರ ಅವ್ರೆ? ಏನಾಯ್ತು ಅದನ್ನು ಮಾತ್ರ ಹೇಳಿ ಸಾಕು. ವಾಣೆಯಪ್ಪನವ್ರೆ,
ಆ ಮಾದೇವಿ ಅದ್ರಾತ್ರನಾಗ ಬಂದು ಕಾಟ ಕೊಟ್ಟು ಸಾಕಾಗದು ಅಂತ ನಾನಿನ್ನ ಬಿಡಲಾರೆ. ಐ ಲವ್ ಯು. ಕೊನೆಯಲ್ಲಿ ಜಾಮೂನ್ ತರದ್ನ ಮರಿಬೇಡಿ ಅಂತ ಅಟ್ಟಿ ಮುಂಚೆ ರಂಗೋಲಿ ಬಿಡ್ಸೋಗಳ. ಅಯ್ಯೋ ಪಾಪ, ಮತ್ ತಗೊಂಡ್ ಹೋಗ್ಬೇಕಿತ್ತು, ಇಲ್ಲೇ ಯಾಕೆ ಕೂತಿದ್ದೀರಾ? ಇದೇನ್ ಮಧುರ ಅವ್ರ ನೀವು ಹಿಂಗೆ ಮಾತಾಡ್ತಾ ಇದಾರಿ? ಮತ್ತಿನ್ನೇನ್ ಗೌಡ್ರೆ, ಸುಮ್ನಿರಕ್ಕಾಗ್ದೆ ಪಂಚೆ ಉಟ್ಕೊಂಡು ಇರುವೆ ಗೂಡ್ ಮೇಲೆ ಕೂತಾದ್ಮೇಲೆ ಮುಂದೆ ಬರೋ ಪ್ರಾಬ್ಲಮ್ಸ್ ಫೇಸ್ ಮಾಡ್ಲೇಬೇಕು. ಮಧು, ಗೌಡ್ರ ಹುಡುಗಿ ಕೈಗೆ ಸಿಕ್ಕಾಕೊಂಡು ಮೊದಲೇ ಬೇಜಾರ್ಲಿದ್ದಾರೆ, ನೀನು ಬೇಜಾರ್ ಮಾಡ್ತೀಯಲ್ಲಮ್ಮ. ಓಹ್, ಇದ್ರಲ್ಲಿ ನಿಮ್ ಕೈವಾಡನು ಇದೆ ಅಂತ ಅಪರೂಪಕ್ಕೆ ಗೌಡ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ಮಧು, ಆ ಹುಡುಗಿ ನಡರಾತ್ರಿ ಬಂದು ಗೌಡ್ರ ಮನೆ ಬಾಗ್ಲು ತಟ್ಟಿ ಜಾಮೂನ್ ತಿನ್ಸಿ ಅಂದ್ರೆ ಇದು ನನ್ನ ಕೈವಾಡ ಹೇಗಾಗುತ್ತಮ್ಮ? ಹೇಗೆ ಅಂದ್ರೆ ನೀವಿಬ್ರು ಊರ್ಗೌಡ್ರು ಕಿತಾಪತಿ ಮಾಡಕ್ ಹೋಗಿ ನೀವ್ ತೋಡಿರೋ ಗುಂಡಿಗೆ ನೀವೇ ಬಿದ್ದಿದ್ದೀರಾ. ಈಗ ಅನ್ಭವಿಸಿ. ಮಧುರ ಅವ್ರೆ, ಆಗಿದ್ದಾಗೋಯ್ತು. ಈಗ ನೀವು ಅದನ್ನೇ ಕೆಣಿಕಂಗ್ ಕೂತ್ಕೊಂಡ್ರಿ ಏನ್ ಸಿಕ್ಕಿದು ಹೇಳಿ? ನೀವೇ ಇದಕ್ಕೆ ಏನಾದ್ರು ದಾರಿ ತೋರಿಸಿ ಆ ಮೂದೇವಿ ಮಾದೇವಿಯಿಂದ ನನ್ಗೆ ಮುಕ್ತಿ ಕೊಡ್ಸಿ. ಸಾರಿ ಗೌಡ್ರೆ, ಈ ವಿಷಯದಲ್ಲಿ ನಾನು ನಿಮಗೆ ಸಹಾಯ ಮಾಡಕ್ ಆಗಲ್ಲ. ಇದು ನಿಮ್ ಪ್ರಾಬ್ಲಮ್, ಸೊ ನೀವೇ ಸಾಲ್ವ್ ಮಾಡ್ಕೊಳ್ಳಿ. ಹುಷಾರು, ಆ ಹುಡುಗಿಗೆ ಏನಾದ್ರು ಜಾಮೂನ್ ತಿನ್ಸ್ಕೊಂಡೇ ಇದ್ರೆ ಊರಿಂದ ಆಂಟಿನ ಕರ್ಸಿ ಇಬ್ರು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಮಧುರ ಅವ್ರೆ, ನಾನು ಕನ್ಸಲ್ಲೂ ಆ ಥರ ಮಾಡಲ್ಲ ಅಂತ ನಿಮಗೆ ಗೊತ್ತು ತಾನೆ. ಅದಕ್ಕೆ ತಾನೆ ನಿಮ್ಮ ತಗೊಳ್ಳಿಂದ ಮುಕ್ತಿ ಕೊಡ್ಸಿ ಅಂತ ಕೇಳ್ಕೊತಾ ಇರೋದು. ನೀವ್ ಎಷ್ಟು ಬೇಡ್ಕೊಂಡ್ರು ಅಷ್ಟೇ ಗೌಡ್ರೆ. ನೀವೇ ತಂದ್ಕೊಂಡಿರೋ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡ್ಬೇಕು. ಪದೇ ಪದೇ ನನಗ್ ಡಿಸ್ಟರ್ಬ್ ಮಾಡಬೇಡಿ. ನನಗೆ ಸ್ಕೂಲಿಗೆ ಲೇಟ್ ಆಯ್ತು, ನಾನು ಬರ್ತೀನಿ. ಮಧುರ ಅವ್ರೆ, ಹೋಗಾಯ್ತು. ಅಣ್ಣೆತ್ನವ್ರು, ಈಗ ಯಾರು ಮಾಡೋದು? ಗೌಡ್ರೆ, ಈ ಸಮಸ್ಯೆ ಬಗೆಹರಿಯೋ ತನಕ ನೀವು ಸತ್ತೋಗ್ಬಿಡ್ರಿ. ಕಾದ್ ಹಂಚಿನ ಮೇಲೆ ಕೂರ್ಸ್ಬಿಟ್ಟು ಕಾಮಿಡಿ ಮಾಡ್ರಿ. ನೀವು ಮಾಡ್ತಾರ ನಿಮ್ಗೆ ಸರಿ ಅನ್ಸಿದ? ಏನ್ ಮಾಡೋದು ಅಂತ ನನಗೂ ಏನು ತೋಚ್ತಿಲ್ಲ ಗೌಡ್ರೆ. ಗೌಡ್ರೆ, ಅವಳು ಕೇಳಿರೋದು ಬರೀ ಜಾಮೂನ್ ಅಲ್ವಾ? ಯಾರಿಗೂ ಗೊತ್ತಿಲ್ದಿರೋ ಜಾಗಕ್ಕೆ ಕರ್ಕೊಂಡೋಗಿ ಕದ್ದು ಜಾಮೂನ್ ತಿನ್ನಿಸ್ಬಿಡಿ. ಅಣ್ಣಯ್ಯಪ್ಪನವ್ರಿ, ಮುಟ್ದಿಯೇ ಮದುವೆ ಆಗುವಂತ ಕೂತಾಳೆ. ನೀವು ಹೇಳ್ದಂಗ ಕದ್ದು ಜಾಮೂನ್ ತಿನ್ನಿಸ್ಬಿಟ್ರೆ ಬಸ್ರಿಯಾಗಿನಿ ಅಂತ ಅಟ್ಟಿಗೆ ಸೇರ್ಕತ್ತಾಳೆ. ಅವಳು ಅಂತವಳೆ. ಈಗ ಯಾನ್ ಮಾಡೋದು ಅಣ್ಣಯ್ಯಪ್ಪನವ್ರೆ? ಗೌಡ್ರೆ, ಒಂದು ಐಡಿಯಾ. ಯಾನ? ಅಣ್ಣಯ್ಯಪ್ಪನವ್ರೆ, ಐಡಿಯಾ ಕೊಡ್ತೀನಿ ಅಂತ ಹಚ್ಕೋಗ್ಬಿಟ್ರಿ. ಹೊರಗೆ ಬನ್ನಿ, ಹುಡುಕ್ಬಿಟ್ಟು ಹೇಳ್ತೀನಿ.